ನೀವ್ ಯಾವ ಕೆಲ್ಸನೂ ನೆಟ್ಟಗ್ ಮಾಡಕ್ಕಾಗಲ್ವಾ? ಜವಾಬ್ದಾರಿ ನಿಭಾಯಿಸಕ್ ಬರಲ್ವಾ? ಈ ವಿಷಯ ಅಪ್ಪಂಗೋ ಹೊರಗಡೆ ಸೊಸೈಟಿ ಗೊತ್ತಾದ್ರೆ ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದ್ ಬೇಡ್ವಾ? ನೀವ್ ಯಾವಾಗ್ಲೂ ಹೀಗೆ ಕ್ಲಬ್ಗಳು ಕಿಟಿ ಪಾರ್ಟಿ ಅಂತ ಸುತ್ತಾನೆ ಇರ್ತೀರಾ. ಮನೆ ಸಂಸಾರ ಎಲ್ಲ ನಿಮ್ಗಾಗ್ ಬರೋದೇ ಇಲ್ಲ. ಅದಕ್ಕೆ ನೀವು ಮಾಡೋದು ಯಾವ್ದು ನಂಗೆ ಇಷ್ಟ ಆಗಲ್ಲ. ನಿಮ್ಮಿಂದಾನೆ ಚಿಕ್ಕವನಿಂದ ಹಾಸ್ಟೆಲ್ಲು ಗೆಸ್ಟ್ ಹೌಸ್ ಅಂತ ನಾನು ಆಚೆನೆ ಇರ್ತಿದ್ದೆ. ಅಲ್ದೆ ನಿಮ್ಗೆ ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ, ಇವಾಗ ಅದೆಲ್ಲ ಬೇಕಾ ಪತಿರಾಯ್ರೆ? ಅತ್ತೆ ಮೊದಲೇ ತುಂಬಾ ಭಯ ಪಟ್ಕೊಂಡಿದ್ದಾರೆ. ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೋ ಅಂತ ಸೊಲ್ಯೂಷನ್ ಹುಡುಕ್ದೆ ಮಾತಾಡಿ ಏನ್ ಪ್ರಯೋಜನ? ಏನೋ ಗೊತ್ತಿಲ್ದೆ ಮಾಡಿದ್ದಾರೆ. ಆಗೋಗಿದ್ಯಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡೋಣ. ಏನ್ ಮಾಡಕ್ಕಾಗತ್ ಪ್ರಿಯಾ? ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರ ಹತ್ರನೇ ಬಲವಾದ ಆಧಾರ ಇದೆ. ಇವಾಗ ಹೇಗಿದ್ರಿಂದ ಆಚೆ ಬರೋದು? ಮೋಸನ ಮೋಸದಿಂದಾನೇ ಗೆಲ್ಬೇಕು, ಮುಳ್ಳಿಂದಾನೇ ತೆಗಿಬೇಕು, ವಜ್ರನ ವಜ್ರದಿಂದಾನೇ ಕೊಯ್ಬೇಕು. ಪ್ರಿಯಾ, ನಿಂಗೇನಾದ್ರೂ ಹುಚ್ಚ? ಇಂಥ ಟೈಮಲ್ಲಿ ಸಮಾಧಾನ ಹೇಳ್ತಿದ್ಯಲ್ಲ? ಸಮಾಧಾನ ಅಲ್ಲ ಪತಿರಾಯ್ರೆ, ನಾವೀಗ ಡಾಕ್ಯುಮೆಂಟ್ಸ್ ನ ಪಡ್ಕೊಳ್ಳೋ ಉಪಾಯ ಹೇಳ್ತಿದ್ದೀನಿ. ಅರ್ಥ ಇಲ್ಲದೆ ಏನೇನೋ ಮಾತಾಡ್ಬೇಡ ಪ್ರಿಯಾ. ಅವರೆಲ್ಲ ರೂಮಲ್ಲಿ ಲಾಕರ್ ಅಲ್ಲಿ ಇಟ್ಟಿರೋ ಡಾಕ್ಯುಮೆಂಟ್ಸ್ ನ ನಾವ್ ಹೇಗ್ ತರಕಾಗತ್ತೆ ಹೇಳು? ನಂಗೊಂದು ಐಡಿಯಾ ಬಂತು ಪತಿರಾಯ್ರೆ. ಏನದು? ಅದೇನಂದ್ರೆ, ಇದೇ ಪ್ಲಾನ್ ಪತಿರಾಯ್ರೆ. ಪ್ಲಾನ್ ಏನೋ ಚೆನ್ನಾಗೇ ಇದೆ. ವರ್ಕೌಟ್ ಆಗುತ್ತಾ? ಖಂಡಿತ ವರ್ಕೌಟ್ ಆಗುತ್ತೆ. ಅತ್ತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ರಾಮಕ್ಕ, ಇದ್ರಲ್ಲಿ ನೀರಿಡು. ಕೈಲಾಶ್ ಅವ್ರಿಗೆ ಬೆಂಡೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾರು, ಬದನೆಕಾಯಿ ಪಚಡಿ ಅಂದರೆ ತುಂಬ ಇಷ್ಟ. ಅದನ್ನ ಮಾಡಿ ಕಳಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಬೆಳಿಗ್ಗೆನೂ ಸರಿಯಾಗಿ ಟಿಫಿನ್ ಮಾಡದೆ ಹೋಗಿದ್ದಾರೆ. ಹಸಿವಾಗ್ತಿರುತ್ತೋ ಏನೋ. ಮೊದಲು ಇವೆಲ್ಲ ಬೇಗ ಕ್ಲೀನ್ ಮಾಡಿ ನನಗೆ ಕೊಡಿ. ರಾಮಕ್ಕ, ಫಸ್ಟ್ ಆ ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಡು. ಹಾ ಸರಿ ಅಮ್ಮ. ಇದೇನಿದು? ಇವತ್ತು ಕೈಲಾಶ್ ಹತ್ರ ಆಗೋದಕ್ಕೆ ಬಂದಾಗ ದೂರ ಇಟ್ಬಿಟ್ಲು. ಇವಾಗ ನೋಡಿದ್ರೆ ಪ್ರೀತಿಯಿಂದ ಗಂಡನ್ಗೆ ಅಡುಗೆ ಮಾಡ್ತಿದ್ದಾಳೆ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಕೈಲಾಶ್ ಅವ್ರಿಗೆ ಕೆಲಸ ಒಂದಿದ್ರೆ ಸಾಕು, ಊಟ ತಿಂಡಿ ಕಡೆ ಗಮನನೇ ಇರಲ್ಲ. ನಾನು ಅಲ್ಲೇ ಇದ್ ಬಡ್ಸಿದ್ರೆ ಸ್ವಲ್ಪನಾದ್ರೂ ತಿಂತಾರೆ. ದಿನ ನಾನು ಆಫೀಸಿಗೆ ಕ್ಯಾರಿಯರ್ ತಗೊಂಡ್ ಬರ್ತೀನಿ ಅಂದ್ರೆ ಬೇಡ ಅಂತಾರೆ. ಚಲಪತಿ, ಬಂದ್ಬಿಟ್ಲು ನೋಡು. ಇವಾಗ ನಾನು ಸೊಂಟ ಬಿದ್ದೋಗೋವರೆಗೂ ಚಾಕ್ರಿ ಮಾಡಿಸ್ತಾಳೆ. ಮುಕ್ಕಿದ್ದಾಯ್ತಾ?
ಆಯ್ತು ಅದಕ್ಕೆ. ತಿಂದಿದ್ದು ಕರಗಿ ಮತ್ತೆ ಪಾತ್ರೆ ತಿನ್ಬೇಕು ಅಂದ್ರೆ ಕೆಲ್ಸ ಮಾಡ್ಬೇಕು. ನಡಿ. ಏನ್ ಕೆಲಸ ಮಾಡ್ಬೇಕಕ್ಕ? ನೀನು ಮನೇಲಿರೋ ಕಸ ಎಲ್ಲ ಹೊಡೆದು ಟೇಬಲ್ ಸೋಫಾ ಮೇಲಿರೋ ಧೂಳೆಲ್ಲ ಒದ್ರಬೇಕು. ಆಗ್ಲಿ ಅಕ್ಕ. ನಾನ್ ಮಾತ್ರ ಅದಕ್ಕೆ ಜೊತೆನೆ ಇದ್ದು ಬೇಕಾದಾಗೆಲ್ಲ ನೀರ್ನು ಕಾಫಿನೂ ಕೊಡ್ತೀನಿ ಅಲ್ವಾ ಅದಕ್ಕೆ? ಕೈ ಮುರಿದು ಬಿಡ್ತೀನಿ. ಬಟ್ಟೆ ತಗೊಂಡು ನೆಲ ಎಲ್ಲ ಒರೆಸೋ. ಬಟ್ಟೆ ಏನಕ್ಕೆ? ಮಾಪ್ ಇದೆಯಲ್ಲ ಅದ್ರಲ್ಲೇ ಒರೆಸ್ತೀನಿ. ಮೈ ಬಗ್ಸಿ ಕೆಲ್ಸ ಮಾಡದೆ ತಿನ್ಕೊಂಡೆ ಓಡಾಡ್ತಿದ್ರೆ ಆಮೇಲೆ BP ಶುಗರ್ ಅಂತ ಡಾಕ್ಟರ್ ಶಾಪ್ಗೆ ತಿರುಗ್ಬೇಕಾಗತ್ತೆ. ನಡಿ ಕೆಲ್ಸ ನೋಡು. ಏಯ್, ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಹಾಗ್ ನೋಡ್ತಾ ನಿಂತ್ರೆ ಕೆಲ್ಸ ಆಗಲ್ಲ. ಮೈ ಬಗ್ಸಿ ಮನೆ ಎಲ್ಲ ಗುಡ್ಸೋ. ನೀನ್ ಹೋಗೋ, ಕೆಲ್ಸ ಮಾಡೋ. ದೊಡ್ಡತ್ತೆ, ಇವ್ರ ಕೈಲಿ ಯಾಕೆ ಕೆಲಸ ಮಾಡಿಸ್ತಿದ್ದೀರಾ? ಮಾಡ್ಲಿ. ತಿನ್ನೋ ಅನ್ನಕ್ಕೆ ಋಣ ತೀರಿಸಿದಾಗ ಆಗತ್ತೆ. ನೀನ್ ಹೋಗಿ ಅಡಿಗೆ ಕೆಲ್ಸ ನೋಡ್ಕೋ. ಇಷ್ಟ ಸಾಕ ಅದಕ್ಕೆ? ನೀನ್ ಬಾಯ್ ಬಿಡದೆ ಇದ್ರೇನೆ ಒಳ್ಳೇದು. ಮೇಲೆ ಕೈಲಾಶ್ ರೂಮ್ ಇನ್ನು ಕ್ಲೀನೇ ಮಾಡಿಲ್ವಲ್ಲ. ನಡಿ. ಈ ದೊಡ್ಡವ್ರ ಹತ್ರ ಬೈಸ್ಕೊಂಡ್ ಕೆಲ್ಸದವ್ರ ತರ ಬಾಳೋ ಬದಲು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ಕೊಂಡ್ ತಿನ್ನೋದ್ ಮೇಲು. ನಿಂತ್ಕೋ. ಏನ್ ಗುಣಗ್ತಾ ಇದೀಯಾ? ಅಂಥದ್ದೇನಿಲ್ಲ ಅದಕ್ಕೆ. ಮೇಲ್ ಹೋಗಿ ಚೆನ್ನಾಗ್ ಕ್ಲೀನ್ ಮಾಡ್ಬರ್ತೀನಿ. ಹೋಗ್ಬಾ. ಚಲಪತಿ, ಏನೋ ಹಾಗೆ ಅದಕ್ ನೋವಾಗ್ಬಾರ್ದಂತ ನೀಟಾಗಿ ಒರೆಸ್ತಿದ್ದೀನಿ ಅಕ್ಕ. ಗಟ್ಟಿಗೆ ಒರ್ಸೋ.
ಮೊನ್ನೇನು ಒಂದ್ಸಾರಿ ಈ ತರ ಕವರ್ ನೋಡಿ ರಾಧಿಕಾ ಟೆನ್ಷನ್ ಮಾಡ್ಕೊಂಡಿದ್ಲು. ಇದ್ರಲ್ಲಿ ರಾಧಿಕನ್ಗೂ ಟ್ರೆಕ್ ಮಾಡೋಂಥ ವಿಷಯ ಏನಾದ್ರೂ ಇರ್ಬೋದಾ? ಮಲ್ಲೇಶ್ವರಿಗೊಂದ್ಸಲ ಓದಕ್ ಹೇಳ್ತೀನಿ ಇದ್ನ. ದೇಹ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ. ಕೈಲಾಶಕ್ಕೆ ಬಂದಿರೋ ಲೆಟರ್ ಓದೋ ತಪ್ಪು ಅನ್ನೋ ಬುದ್ಧಿ ಇಲ್ವಾ ನಿನಗೆ? ಅದನ್ನೆಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೆ? ಅಂದ್ರೆ ಕವರ್ ಯಾರು ನೋಡ್ದಂಗಿರ್ಲಿಲ್ಲ ಅಂತ ರಾಧಿಕನ್ ಕೊಡೋಣ ಅಂತ ಹೋಗ್ತಿದ್ದೆ. ಸಾಕು ಸಾಕು, ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ಕೊಡಿಲಿ, ಹೋಗೋ. ಹೇಳಿದ್ದೆಲ್ಲ ನೆನ್ಪಿದ್ಯಾ? ಯಾವ ಎಡವಟ್ಟು ಆಗ್ಬಾರ್ದು. ಓಕೆ ಮೇಡಮ್. Come on. ಯಾರ್ ನೀವು? ಯಾರ್ ನೀವು? We are from Income Tax Department. You're from Income Tax Department. ನಿಮ್ ಫೋನ್ ಎಲ್ಲ ಕೊಡಿ. ಯಾಕೆ? ಕೊಡಿ ಇಲ್ಲಿ. ಕಲ್ಯಾಣಿ ಅಂದ್ರೆ ನೀವೇನಾ? ಹೌದು, ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ನೀವು ಮೋಸ ಮಾಡಿ ಅಕ್ರಮವಾಗಿ ಆಸ್ತಿ ಸಂಪಾದಿಸ್ತಿದ್ದೀರಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಿಮ್ಮನೆ ಚೆಕ್ ಮಾಡ್ಬೇಕು. ನಾನ್ ಅಕ್ರಮವಾಗಿ ಸಂಪಾದಿಸಿದ್ದೀನಾ? ಮೋಸ ಮಾಡಿದ್ದೀನಾ? ನಿಮಗೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚೆಕ್ ಮಾಡಿದ್ಮೇಲೆ ಸುಳ್ಳೋ ನಿಜನೋ ನಾವ್ ಹೇಳ್ತೀವಿ. ಮೊದ್ಲು ನಾವ್ ಸರ್ಚ್ ಮಾಡೋದಕ್ಕೆ ಸಹಕಾರ ಕೊಡಿ, ಇಲ್ಲಾಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸರ್ಚ್ ಮಾಡ್ಬೇಕಾಗುತ್ತೆ. ನೀವೇನು ಸಿಕ್ವೇಶ ಹಾಕೊಂಡು ಕನ್ನಡದಲ್ಲಿ ಮಾತಾಡ್ತಿದ್ದೀರಾ? ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಮೊದ್ಲು ನಾವು ಸರ್ಚ್ ಮಾಡೋದಕ್ಕೆ ಸಹಕಾರ ಮಾಡಿ. ಕಮ್ ಆನ್ ಟೀಮ್, ಸರ್ಚ್ ಎವ್ರಿಥಿಂಗ್. Yes, sir. ಏನಾದ್ರೂ ಸಿಕ್ತಾ? ಇಲ್ಲೇನೂ ಇಲ್ಲ. ಪತಿರಾಯ್ರಿ ಮೀಸೆ ಸರಿ ಮಾಡ್ಕೊಳ್ಳಿ. ಆಫೀಸರ್, ಈ ತರ ದುಡ್ಡಿರೋರ್ ಮನೇಲೆಲ್ಲ ಬೆಡ್ರೂಮ್ ಅಲ್ಲಿ ಮಂಚದ ಕೆಳಗೆ ಏನೂ ಸಿಗಲ್ಲ. ನಿಮ್ ಕಿಚನ್ ಅಲ್ಲಿ ಯಾಕೆ? ನಾನ್ ಕೇಳಿದಕ್ ಮಾತ್ರ ಉತ್ತರ ಕೊಡ್ಬೇಕು, ಗೊತ್ತಾಯ್ತಾ? ಆ ಕಡೆ ಹೋಗಿ.
ಸಾಕು ನಡಿ. ನೀವೇನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನನಗ್ ಬೇಕಿರೋ ನಮ್ಮ ಅಪ್ಪ ಬರ್ದ್ ಕೊಟ್ಟಿರೋ ಡಾಕ್ಯುಮೆಂಟ್ ಎತ್ಕೊಂಡು ಹೋಗ್ತಿದ್ದೀರಾ? ಯಾರಪ್ಪ ನಿನ್ಗೆ ಬರ್ಕೊಟ್ಟಿದ್ದು? ನಮ್ಮ ಅತ್ತೆಗ್ ಮೋಸ ಮಾಡಿ ಸೈನ್ ಮಾಡಿಸ್ಕೊಳ್ತೀಯೇನೆ ನೀನು? ನಾವ್ ಬಂದಿದ್ದು ಇದಕ್ಕೋಸ್ಕರನೇ. ಎಲ್ಲ ಮೋಸ. ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಒಂದ್ಸಲ ಇದು ಹಿಡ್ಕೊಳ್ಳಿ ಪತ್ತಿರ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನಮ್ಮ ಅತ್ತೆ ನಮ್ಸಿ ಮೋಸ ಮಾಡಿರೋದಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? 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 ಕೊಡ್ತೀಯಾನೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕಂಪ್ಲೇಂಟ್ ಕೊಡ್ತೀಯಾ? ನೋ. ಇನ್ನೊಂದ್ಸಲ ನಮ್ಮ ಅತ್ತೆ ತಂಟೆಗ್ ಬಂದ್ರೆ ಫೋನ್ ಮಾಡಿ ಹೆದರ್ಸಿದ್ರೆ ಕೈ ಕಾಲ್ ಮುರ್ದ್ ಹಾಕ್ಬಿಡ್ತೀನಿ. ನಿಂದು ಹುಷಾರ್, ಜಾಗ್ರತೆ, ಗೊತ್ತಾಯ್ತಾ? ಫೋನ್ ಕೊಡಿ ಪತ್ತಿರ. ತಗೆ ಪ್ರಿಯಾ ಬಾ. ಬಾಂಡ್ ಪೇಪರ್ಸ್ ತರ್ತೀನಿ ಅಂತ ಪ್ರಿಯಾ ಹೋಗಿದ್ದಾಳೆ. ಅದು ಸಿಗತ್ತೋ ಇಲ್ವೋ, ತರ್ತಾರೋ ಇಲ್ವೋ. ಏನಿಸು ನಂದ, ಮರಿ ಹಾಕಿರೋ ಬೆಕ್ ತರ ಅಲ್ಲಿ ಇಲ್ಲಿ ಓಡಾಡ್ತಿದ್ಯಾ? ತುಂಬಾ ಗಾಬರಿಲಿದ್ಯಾ? ಏನಾಯ್ತೆ? ಏನಿಲ್ಲ ಚಿಕ್ಕಮ್ಮ. ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ಇಲ್ಲ ಅಂತಿದ್ಯಾ? ಏನಾಯ್ತು ಹೇಳು. ಅದು ತೊದಲ್ದೆ ಅದೇನ್ ವಿಷಯ ಅಂತ ಹೇಳು. ಅಪ್ಪಿ ತಪ್ಪಿನೂ ನೀವಿಬ್ರು ನನ್ ಗಂಡನ ಹತ್ರ ಬಾಯ್ ಬಿಡ್ಬಾರ್ದು. ಬಿಡಲ್ಲ, ಹೇಳು. ಅದೇನಾಯ್ತಂದ್ರೆ ಇದು ನಡೆದಿದ್ದು. ಆ ಪೇಪರ್ಸ್ನ ತರ್ತೀನಿ ಅಂತ ಪ್ರಿಯಾ ಅಮರ್ ಹೋಗಿದ್ದಾರೆ. ಅದಕ್ಕೆ ಟೆನ್ಷನ್ ಅಲ್ಲಿದ್ದೀನಿ. ಅಯ್ಯೋ ನಿನ್ ಮಕ್ಕ ಮುಚ್ಚ, ಎಂತ ಕೆಲ್ಸ ಮಾಡಿದ್ಯೆ? ಅಮ್ಮ ಪ್ರಿಯಾ, ಆ ಪೇಪರ್ ಸಿಕ್ತಾ? ತಗೊಂಬಂದ್ಯಮ್ಮ? ಬೇಗ ಹೇಳಮ್ಮ, ಟೆನ್ಷನ್ಗೆ ನನ್ಗೆ ಎದೆ ಬಾಯಿಗೆ ಬರ್ತಿದೆ. ಗ್ರೇಟ್. ಪ್ರಿಯಾ ಹೋಗಿದ್ದಾಳೆ ಅಂದ್ಮೇಲೆ ಕೆಲ್ಸ ಸಾಧಿಸ್ದೆ ಹಾಗೆ ಬರ್ತಾಳಾ? ಇಲ್ಲಿ ನೋಡಿ ಪೇಪರ್ಸ್.